ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ನಿಮ್ಮನ್ನು. ಏನೇ ಹೇಳಿ ರಾತ್ರಿ ಹೊತ್ತು ಅದೇನೋ ಅದು ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ. ಬೇಗ ನಿದ್ದೆ ಬರೋದೇ ಇಲ್ಲ. ರಾತ್ರಿ 10 ಗಂಟೆಗೆಲ್ಲ ಬೆಡ್ಡಿಗೆ ಹೋಗಿದ್ದೀನಿ, ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದೇಳೋಣ ಅಂತ. ಆಸ್ ಯೂಶುವಲ್ 12:30 ತನಕ ನಿದ್ದೆ ಬಂದೇ ಇಲ್ಲ. ಆಮೇಲೆ ನಾನು ಮನು ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಕೂತ್ಕೊಂಡಿದ್ದೆ. ಆಮೇಲೆ ಹೋಗ್ಬಿಟ್ಟು ಮನು ರಥ ಮಲ್ಕೊಂಡವ್ರೆ, ನಾವಿನ್ನೂ ಎಚ್ಚರನೇ ಇಲ್ಲ. ಏನೇನು ಹೇಳ್ತಾರೆ ಅದನ್ನ ಉಲ್ಟಾ ಮಾಡ್ಕೊಬಿಡ್ರಿ ಅಷ್ಟೇ. ಸಿಂಹ ಗೊರ್ರಂದಂಗೆ ಅಂತಾರೆ, ನಮಗೆ ಭಯ ಆಯ್ತಾ ಇರ್ತದೆ. ನಾವು ಇಲ್ಲಿ ಮರಿ ಥರ ಇರ್ತೀವಿ ಅಲ್ಲಿ ಪಕ್ಕದಲ್ಲಿ. ಎನಿವೇಸ್ ಇವಾಗ ಮನೆಯೆಲ್ಲ ಒರೆಸ್ಕೋಬೇಕು. ಬೆಳಗ್ಗೆ ಯೋಗ ಕ್ಲಾಸ್ಗೆಲ್ಲ ಹೋಗಿ ಮುಗಿಸ್ಕೊಂಡು ಬಂದು ಅದಕ್ಕೆ ನಾವು ಮೊದಲು ಹೇರ್ ಪ್ಯಾಕ್ ಹಾಕ್ಬಿಡೋಣ ಅಂದ್ಕೊಂಡು ಬಂದಿದ್ದೀವಿ. ನೆನ್ನೆ ಮಾಡಿಟ್ಟಿದ್ನಲ್ಲ, ಇದೇನಿದು ಬಂದು ನಾನು ಮಾಡಿದ್ದು ನೆನ್ನೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದ್ರದ್ದು ಸ್ಮೆಲ್ಲು. ಇದು ರೋಸ್ಮೆರಿ ಲೀವ್ಸು ಮತ್ತೆ ಫ್ಲಾಕ್ಸ್ ಸೀಡ್ ಜೆಲ್ ಮಾಡಿ ಇಟ್ಟಿದ್ನಲ್ಲ, ಇದನ್ನ ಹಚ್ಕೊಬಿಡೋಣ ಅಂತ. 12:30ಗೆ ಸ್ವಲ್ಪ ಹೊರಗಡೆ ಹೋಗ್ಬೇಕು, ಸಣ್ಣ ಕೆಲಸ ಇದೆ ಇಲ್ಲೇ ನಮ್ಮ ಏರಿಯಾದಲ್ಲೇನೆ. ಹೋಗ್ಬೇಕಾ 12:30ಗೆ? ನಿಂದೆ ಕೆಲಸ. ಹೌದು, ನಿನ್ನ ಕೇಳ್ತಾ ಇದ್ದೀನಿ. ಹೋಗ್ಬಿಟ್ಟು ಬಂದ್ಬಿಡೋಣ. ಇದೊಂದು ಪ್ಯಾಕ್ ಹಾಕೊಂಡು ಹೋಗಿ ಈಗ ಪಾರ್ಕಿಂಗ್ ಎಲ್ಲ ತೊಳೆದು ಮನೆ ಒರೆಸ್ಕೋಬೇಕು. ನಾನು ಕಸ ಎಲ್ಲ ಗುಡಿಸ್ಬಿಟ್ಟು ಹೋಗಿದ್ದೆ ಬೆಳಗ್ಗೆನೆ. ಇವಾಗ ಜಸ್ಟ್ ಒರೆಸ್ಕೊಂಡು ಬರೋದು, ಬೇಗ ಆಗೋಗ್ಬಿಡುತ್ತೆ. ಕಸ ಗುಡ್ಸೋದೇ ಟೈಮ್ ಹಿಡಿಯೋದು, ಒರೆಸೋದು ಟೈಮ್ ಹಿಡಿಯೋದು. ಏರ್ ಪ್ಯಾಕ್ ಹಾಕಿ ಚೆನ್ನಾಗಿ ಮಸಾಜ್ ಕೊಟ್ಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದೀನಿ. ತೊಳ್ಕೊಂಡು I am very happy to drink this Walter mixed in powder. What mix in what? Walter mixed with powder. Powder. Okay. ಏನೋ ಮಾತಾಡಕ್ ಹೋಯ್ತಾ ಇದ್ದೆ, ಮರ್ತೇ ಹೋಯ್ತು ನೀನು. ವಾಲ್ಟರ್ ಪೌಡರ್ ಕೇಳ್ತಾ. ವಾಲ್ಡರ್ ವಿತ್ ಪಾಲ್ಡರ್ ಕೊಡದ್ಬಿಟ್ಟು ಒಂಚೂರು ಗಾಡಿ ಈಚೆ ನಿಲ್ಸ್ಕೊಡು, ಪಾರ್ಕಿಂಗ್ ತೊಳೆದ್ಬಿಡ್ತೀನಿ. ಮೊನ್ನೆ ಒರೆಸ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ. ಇವಾಗ ಮನುಗೆ ಮಾಲ್ಟ್ ಹೆಂಗಿದೆ ಅಂತ ಕೇಳ್ತೀನಿ. ನೋಡಿ ಹೆಂಗೆ ಸುಟ್ಟು ಬರುತ್ತೆ ಅವರಿಗೆ. ಹೆಂಗಿದೆ ಅಂತ ಮಾಡಿಕೊಟ್ಟಿದ್ದನ್ನೆಲ್ಲ ಕೇಳಿ ಇರಿಟೇಟ್ ಮಾಡಕ್ಬಿಟ್ಟಿದ್ದೀನಿ ಅವರಿಗೆ. ಮನು ಹೆಂಗಿದೆ ಮಾಲ್ಟು? ವಾಟರ್ ಪೌಡರ್ ಮಿಕ್ಸ್ ಮಾಡಿದ್ರೆ ಹೌದಾ? ಮಾಲ್ಟ್ ಥರ ಇಲ್ವಾ? ಮತ್ತೆ ನಂಗೆ ಗೊತ್ತಿಲ್ಲ, ನೀನೇ ಹೇಳ್ಬೇಕು. ಹೋಗ್ಲಿ, ಏನು ಟೇಸ್ಟ್ ಬರ್ತೈತೆ? ಹಸು ಕುಡಿತವಲ್ಲ ಗಂಜಿ, ಬೂಸ ಕುಡ್ದಂಗೆ ಆಯ್ತದ. ನಿಂದು ಕಾಸ್ಟ್ಲಿ ಬೂಸ ನಿಂದು. ನೋಡು, ಬೂಸ ಹಾಕಿ ನಮ್ದು ಹೆಂಗ್ ಸಾಕಿದ್ದೀವಿ ನಾವು. ನಮ್ಮ ಓರಿ ಹಸು ಅಲ್ಲ ನೀನು, ಓರಿ. ನಮ್ಮ ಓರಿನ ನೋಡಿ ಹೆಂಗೆ ಸಾಕಿದ್ದೀವಿ ನಾವು, ಗಟ್ ಮಸ್ತಾಗಿ. ಇವಾಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಹೊರಗಡೆಗೆ ಹೋಗಿ ಬಂದಿದ್ದಾಯ್ತು. ಹೋಗಿದ್ದು ಕೆಲಸ ಒಂದು ಪಕ್ಕ ಮುಗೀತು. ಬಂದೋಳೆ ಹೋಗಿ ಅಡುಗೆ ಮನೆಗೆ ಮುದ್ದೆ ಮಾಡಿಬಿಟ್ಟೆ. ನೆನ್ನೆದೇ ಪಪ್ಪು ಇತ್ತು, ಸಖತ್ತಾಗಿ ಮಾಡಿದ್ದೆ ಪಪ್ಪು ಅಲ್ವಾ? ಹೌದೌದು, ಸಖತ್ತಾಗಿ ಮಾಡಿದ್ರು. ಹ್ಯಾಪಿ. ನಾನೇ ಹೇಳ್ಕೊಂತ ಇದ್ದೀನಿ, ಸಖತ್ತಾಗಿ ಮಾಡಿದ್ದೆ. ಬಟ್ ಇವತ್ತು ಸೈಡ್ಸ್ಗೆ ಏನೂ ಇಲ್ಲ, ಬರೀ ಮುದ್ದೆ ಸಾಂಬಾರು ಅಷ್ಟೇ. ಟೈಮೇ ಆಗಲಿಲ್ಲ ನನಗೆ ಪಲ್ಯ ಎಲ್ಲ ಏನು ಮಾಡೋದಕ್ಕೆ. ನೋಡೋಣ, ಆದರೆ ಸಂಜೆ ಮಾಡ್ತೀನಿ ಯಾವ್ದಾದ್ರು ಒಂದು ಪಲ್ಯ. ಬದನೆಕಾಯಿ ಐತೆ, ನಿನ್ನ ಫೇವ್ರೆಟ್ ಬದನೆಕಾಯಿ ಪಲ್ಯ. ಫ್ರಿಡ್ಜಲ್ಲಿ ಹಾಕೊಂಡು ಹೋಗುತ್ತೆ. ಮನು ಹೋದ್ವಾರ ತೊಗೊಂಡಿದ್ದು, ಸುಮ್ಮನೆ ಇರು. ಎಲ್ಲಾನು ಹಿಂಗೆ ಹೇಳ್ತಾ ಇರು, ಬಿಟ್ರೆ ನೀನು 1 ವರ್ಷ ಆಯ್ತು ಅಂತೀಯ. ಈಗ ನಾನು ಲಾಗಿನ್ ಮಾಡ್ಬಿಟ್ಟು ಬರ್ತೀನಿ, ಇನ್ನೊಂದು 5 ನಿಮಿಷ ಇದೆ. ಇಲ್ಲ ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗಲ್ಲ. ಅದಕ್ಕೆ ಮನು ಕಸ್ಟರ್ಡ್ ಆ್ಯಪಲ್ ತಂದಿದ್ರು, ಸೀತಾಫಲ. ಅವ್ರಿಗೆ ಸಿಕ್ಕಾಬಟ್ಟೆ ಇಷ್ಟ. ಇದು ನನಗೂ ಇಷ್ಟ ಟೇಸ್ಟು, ಬಟ್ ಅದು ತಿನ್ನೋಕ್ಕೆ ಬೇಜಾರು. ಬರೀ ಸೀಡ್ಗಳೇ ಸಿಗತ್ತೆ, ತಿನ್ನೋ ಅಷ್ಟರಲ್ಲಿ ಬೇಜಾರಾಗಿ ಹೋಗ್ಬಿಡತ್ತೆ. ಅದೇನು ಇಷ್ಟಪಡ್ತೀಯ ಇದನ್ನ? ನನಗೂ ಟೇಸ್ಟ್ ಇಷ್ಟ ಇದು, ನೋಡೋದೇ ಹಂಗೆ ತಿನ್ನೋಕ್ಕೆ ಬೇಜಾರು. ಇದನ್ನ ಸಿಪ್ಪೆ ಖಾರನ ಅಂತ ಹೋದ್ರೆ ಅದು ಪುಡಿ ಆಗೋಗತ್ತೆ. ಇಲ್ಲ ಇದು ತಿನ್ನೋಣ, ಪಲ್ಪ್ ತಿನ್ನೋಣ ಅಂತ ಹೋದ್ರೆ ಬರೀ ಸೀಡೆ ಸಿಗುತ್ತೆ, ಪಲ್ಪ್ಕಿನ್ನ ಜಾಸ್ತಿ. ತೋರಿಸ್ಕೊಡ್ಬೇಕಾ? ಹೇಳು ಪರವಾಗಿಲ್ಲ, ನನಗೆ ಗೊತ್ತಿದೆ, ತಿನ್ನೋದು ಕಲ್ತ್ಕೊಂಡಿದ್ದೀನಿ. ಟೈಮ್ ಹೆಂಗೆ ಹೋಗ್ತೈತೆ ಅನ್ನೋದೇ ಗೊತ್ತಿಲ್ಲ. ಟೈಮ್ ಆಲ್ಮೋಸ್ಟ್ 6 ಗಂಟೆ ಆಗೋಗಿದೆ. ಈಗ ನನ್ನ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ಆಚೆ ಬಂದಿದ್ದೀನಿ. ಆದರೆ ಮಂಜು ಅವ್ರು ಇಲ್ಲಿ ಕಾಂತಾರ ಮೂವಿದು ಟ್ರೈಲರ್ ಬಂದಿದೆಯಂತೆ. ಫುಲ್ ಕುತ್ಕೊಂಡು ಅವಲಿಂದ ನೋಡ್ತಾನೆ ಅವರೇ. ಅದಿರೋದೇ 2 ನಿಮಿಷ ಟ್ರೈಲರ್. ಇಂಟ್ರೆಸ್ಟಿಂಗ್ ಆಗೈತೆ ಅಲ್ವಾ? ಫಸ್ಟ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಇದು ಹಳೆ ಜಮಾನದಕ್ಕೆ ಹೋಗ್ತಾರೆ. ಹಿಂದಿನ ಇದು ಪಾರ್ಟ್ 1. ಈಗ ನಾವು ನೋಡಿದ್ದು ಪಾರ್ಟ್ 2.
ಇದ್ರ ತರ ಯಾವ್ದದು ನಾವು ಮೊನ್ನೆ ಒಂದು ತೆಲುಗು ಮೂವಿ ನೋಡಿದ್ವಲ್ಲ, ಬಾಹುಬಲಿ ಥರ. ಬಾಹುಬಲಿ ಫಸ್ಟ್ ಪಾರ್ಟ್ 2 ತೆಗೆದು ಆಮೇಲೆ ಪಾರ್ಟ್ 1 ತೆಗಿತಾರಲ್ಲ ಆ ಥರ. ಕರೆಕ್ಟ್. ಏನೋ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ, ಅಂದರೆ ಟ್ರೇಲರು, ಬಟ್ ಗೊತ್ತಿಲ್ಲ ಒಳಗಡೆ ಆಮೇಲೆ ಹೋಗಿ ಕುತ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಮೂವಿನಲ್ಲಿ ಏನಂತಾರೆ ಡ್ರ್ಯಾಗ್ ಮಾಡ್ತಾರೆ ಅನ್ನೋದು. ಯಾಕಂದ್ರೆ ಯಾವಾಗ ಮೂವಿನ ಡ್ರ್ಯಾಗ್ ಮಾಡ್ಬಿಡ್ತಾರಲ್ಲ ಅವಾಗ ಇಂಟ್ರೆಸ್ಟ್ ಹೊರಟೋಗುತ್ತೆ. ಅಂದ್ರೆ ಒಂಥರ ಕುತೂಹಲ ಇರಬೇಕು, ನೋಡಿದ್ರೆ ನೆಕ್ಸ್ಟ್ ಸೀನ್ ಏನಾಗುತ್ತೆ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅಂತ. ಆ ಥರ ಮಾಡಿದ್ರೇನೆ ಅವಾಗ ಮೂವಿಗಳು ಚೆನ್ನಾಗಿರುತ್ತೆ ಯೂಶಲಿ. ಇಲ್ಲ, ಕಾಂತಾರ ಒನ್ನಲ್ಲೇನಿಲ್ಲ, ಎಕ್ಸೆಪ್ಟ್ ಫಾರ್ ಕ್ಲೈಮ್ಯಾಕ್ಸ್. ಇನ್ ಮಿಕ್ಕಿದ ಮೂವಿ ಎಲ್ಲ ಅದು ಡ್ರ್ಯಾಗ್ ಮಾಡಿರೋದು. ಕಾಮಿಡಿ ಚೆನ್ನಾಗೈತೆ. ಓಕೆ, ಅಂದ್ರೆ ನಮ್ಗೆ ಗೊತ್ತಿಲ್ಲ, ಒಬ್ಬೊಬ್ಬರಿಗೆ ಒಂದೊಂಥರ ಇರುತ್ತೆ ಕಾಮಿಡಿ. ನನಗೆ ಅದು ಎಕ್ಸ್ಟ್ರೀಮ್ ಅಂತ ಅನ್ಸೋದಿಲ್ಲ, ಕಾಮಿಡಿಗಳು ಮಾತ್ರ ಆವ್ರೇಜ್ ಅನ್ಸುತ್ತೆ. ಓಕೆ, ಮೂವಿ ಅಂತ ಕಳಪೆ ಅಲ್ಲ, ಮೂವಿ ಇಸ್ ಗುಡ್. ಬಟ್ ಏನಂದ್ರೆ ಯಾವ್ದನ್ನ ಇಲ್ಲ ಮನೆಯಲ್ಲಿ ಅದು ನಿಂದು ಹೊಸ ಸ್ಪೀಕರ್ ತಗೊಂಡಿದ್ದಲ್ಲ, ಹೋಮ್ ಥಿಯೇಟರ್ ನಲ್ಲಿ ನೋಡಿದ ಆ ಮನೆಯಲ್ಲಿ. ಸ್ಪೀಕರ್ ಮನೋಹರ್ ಹೋಮ್ ಥಿಯೇಟರ್ ಅಂತ ಮಾಡಿ, ಮನು ಹೋಮ್ ಥಿಯೇಟರ್ ಅಂತಿತ್ತು ನಮ್ಮ ಮನೆಯಲ್ಲಿ, ಅದ್ರಲ್ಲಿ ನೋಡಿದ್ದು ಚೆನ್ನಾಗಿತ್ತು. ಓಕೆ ಫೈನ್. ಬಟ್ ಈಗ ಬರ್ತಾ ಇದೆ ಅಂತಲ್ಲ, ಅದು ಒಂದು ನೋಡೋಣ. 2ನೇ ತಾರೀಕಂತೆ, ಫಸ್ಟ್ ಡೇನೇ ಹೋಗ್ಬೇಕು. ಯಾಕಂದ್ರೆ ಫಸ್ಟ್ ಡೇ ಹೋಗೋಕ್ಕೆ ಬೇಜಾರು. ಏನಂದ್ರೆ ಕುತ್ಕೊಂಡು ವಿಸಿಲ್ ಹೊಡಿತಾನೆ ಇರ್ತಾರೆ, ಏನು ಡೈಲಾಗ್ಗಳೇ ಕೇಳಿಸಲ್ಲ. ಫಸ್ಟ್ ಆಫ್ ಆಲ್ ನಾವು ಹೋಗೋ ಥಿಯೇಟರ್ನಲ್ಲಿ ವೈಭವ್ ಹೋಗ್ತೀವಿ, ಆ ಥಿಯೇಟರ್ನಲ್ಲಿ ಸ್ಪೀಕರ್ಗಳೇ ಚೆನ್ನಾಗಿರಲ್ಲ. ಇನ್ನು ದೂರ ಹುಡ್ಕೊಂಡು ಹೋಗಿ ಒಳ್ಳೆ ಥಿಯೇಟರ್ ನೋಡಬೇಕು ಅನ್ನೋ ಅಷ್ಟು ಇಂಟ್ರೆಸ್ಟ್ ನಮಗಿಲ್ಲ ಮೂವಿಗಳಲ್ಲಿ. ಸೊ ಅದರಿಂದ ವೈಭವ್ ಒಂದಕ್ಕೆ ಹೋಗೋದು. ಬಂದರೆ ಅಲ್ಲಿ ಸ್ಪೀಕರ್ ಚೆನ್ನಾಗಿರಲ್ಲ, ಫಸ್ಟ್ ಡೇ ಹೋಗೋಣ, ವಿಸಿಲ್ ಹೊಡಿತಾ ಇರ್ತಾರೆ. ಸೊ ಈ ಮಳೆ ಬಂತು, ಗೊತ್ತು ಏನಿಲ್ಲಪ್ಪ, ಏನು ಜೋರು ಮಳೆ ಸ್ಟಾರ್ಟ್ ಆಗೋಯ್ತು ನೋಡಿ. ಬಟ್ಟೆ ಒಣಗಾಕಿದೆ, ಫುಲ್ಲು ದಬ ಅಂತ ಬೀಳ್ತಾ ಇದೆ. ಸೂಚನೆನೂ ಇರಲಿಲ್ಲ. ಬಟ್ಟೆ ಎತ್ಕೊಳಕ್ ಹೋಗೋಣ ಅನ್ನೋಷ್ಟ್ರಲ್ಲಿ ಜೋರೇ ಆಗೋಯ್ತು. ಏನ್ಮನು ಮಳೆ ಕೇಳಿಸ್ಕೊಂಡ? ಜೋರು ಮಳೆ, ಬಟ್ಟೆನೂ ಎತ್ಕೊಳಕ್ಕಾಗಲಿಲ್ಲ, ಎಲ್ಲ ನೆಂದೋಯ್ತಲ್ಲ. ಮಳೆ ಬರೋ ಸೂಚನೆನೇ ಇರಲಿಲ್ಲ, ಸಡನ್ ಜೋರು ಬಂದಿದ್ದು. ನೋಡಿ, ವಾಕಿಂಗ್ ಹೋಗಿರೋ ಸಿಕ್ಕಾಕೋಗ್ಬಿಡ್ತಾ ಇದ್ವಿ ಮಳೆಗೆ. ನಾನು ಹೋಗ್ತಾ ಇರಲಿಲ್ಲ ವಾಕಿಂಗ್. ಓಕೆ, ನಾನು ಹೋಗಲ್ಲ, ನಾನು ಇಷ್ಟ ಬಂದಾಗಲೇ ನಾನು ಹೋಗೋದು. ಹಂಗೆ ಆ್ಯಪಲ್ ತಿಂದಿದ್ದು ಹಂಗೆ ತೇಗು ಬಂದರೆ ಆ್ಯಪಲ್ ಟೇಸ್ಟೇ ಬರ್ತಾ ಇದೆ. ಆ್ಯಪಲ್ ತಿಂದರೆ ಆ್ಯಪಲ್ಲೇ ಬರ್ಬೇಕು, ನಾನು ಕ್ಯಾರೆಟ್ ತಗೋ. ಹೋಗಿ ನಿನ್ನ ಹತ್ರ ಮಾತಾಡ್ತೀನಲ್ಲ ನಾನು. ಅದೇ ಮಾತಾಡೋಕ್ಕೂ ನೀನು ಒಬ್ಬನೇ ಇರೋದು. ಹೋದ್ರು ಬಂದರೂ ನಿನ್ನ ಹತ್ರನೇ ಮಾತಾಡಬೇಕು. ಮಾತಾಡಿ ಪಂಚ್ ಹೊಡೆಸ್ಕೊಂಡು ಹೋಯ್ತಾ ಇರಬೇಕು. ಓಲೆ ಬಿಡ, ಆ್ಯಪಲ್ಸ್ ಹೆಂಗೆ ಬಂದು ಆ್ಯಪಲ್ಲೇ ಬಂತಾ? ಹೌದು, ಬೇರೆ ಏನು ಬರಬೇಕಿತ್ತು? ರೆಡ್ ಆ್ಯಪಲ್, ಕಿಂದ ಆ್ಯಪಲ್, ಅದೇ ಬಂತು. ಮಳೆ ನೋಡು, ಈಗ ದಬ್ಬ ಅಂತ ಬಂದು ಬಟ್ಟೆ ನೆನೆಸ್ಬಿಟ್ಟು ಸ್ಟಾಪ್ ಆಗೋಯ್ತು. ಎಂಥ ಹೊಟ್ಟೆ ಕೆಚ್ಚು ಮಳೆ. ಅಲ್ಲಿಡು, ಆಮೇಲೆ ತೊಳ್ಕೊಂತೀನಿ ನಾನು, ಪರವಾಗಿಲ್ಲ. ಸುಮ್ಮನೆ ಬಂದು ತಗ್ಲಾಕಣ್ಣ ಅಂತ. ಏನು ಬುದ್ಧಿ ಕಲಿತೀಯಮ್ಮನು ನೀನು? ಮಳೆ ಬರ್ತಿದ್ದಂಗೆ ಜಾಸ್ತಿ ಕೋಡ್ ಬಂದ್ಬಿಟ್ಟಲ್ಲ. ತಿಂತೀನಿ, ಎಂಜಾಯ್ ಮಾಡಿ. ನಾವೇನು ತಿಂತಾ ಇಲ್ಲ, ಜಸ್ಟ್ ಬಂದು ಕಂಪ್ನಿ ಕೊಡ್ತಾ ಇರೋದಷ್ಟೇ. ಕೂತ್ಕೊಂಡು ಅವ್ರಿಗೇನೋ ತಿನ್ನಬೇಕು ಅನ್ನಿಸ್ತಂತೆ. ಮನೆ ಪಕ್ಕನೇ ಇರೋದು, ಅದಕ್ಕೆ ಬಂದೆ. ಚಳಿ ಆಗ್ತಾ ಇದೆ ಫುಲ್ಲು. ಫ್ಯಾನ್ ಹಾಕ್ಬಿಟ್ಟವ್ರೆ ಅಲ್ಲಿ, ಫುಲ್ ಚಳಿ ಆಗ್ತಾ ಇದೆ. ಆಫ್ ಮಾಡಿಸ್ಬೇಕು. ಯಾಕಪ್ಪ, ಏನಾಯ್ತು? ಕೆಮ್ಮಂದ್ಬಿಟ್ಟು ಸಡನ್ನಾಗಿ. ನಾನು ಬಿಟ್ಟು ತಿಂತಾ ಇದೆಯಲ್ಲ ಅದಕ್ಕೆ. ಅದೇ ನಂದೇ ಶಾಪ. ಚೆನ್ನಾಗಿದೆ ಟೇಸ್ಟ್. ಒಂದು ಸ್ಪೂನ್ ತಿಂದು ತಿಂದ್ಬಿಡು, ಮನೆ ತಗೊಂಡು. ಬೇಡ, ನೀನು ತಿಂದು ಹೇಳು. ಅದೇನು ಗೊತ್ತಾ, ನಮಗೆ ಒಂದು ಸರಿ ತಿಂದುಬಿಟ್ರೆ ಆ ಟೇಸ್ಟ್ ಕೇಳತ್ತೆ ಪುನಃ ಈ ಕ್ಲೈಮೇಟಿಗೆ. ಅದಕ್ಕೆ ಬೇಡ. ಚೆನ್ನಾಗಿಲ್ಲ, ಚೆನ್ನಾಗಿದೆ, ನನಗೂ ಇಷ್ಟ. ಒಂದೊಂದು ಸರಿ ಹಿಂಗೆ ಮನುಗೆ ಏನಾದ್ರು ತಿನ್ನಬೇಕು ಅನ್ನಿಸ್ಬಿಡತ್ತೆ. ನಮ್ಗಲ್ಲಿ ಕುತ್ಕೊಂಡು ಟೆಂಪ್ಟ್ ಆಗ್ತಾ ಇತ್ತು. ಏನಪ್ಪ ರಜಾ, ಹ್ಯಾಪಿ ಆಗ್ಲೇಬೇಕಲ್ವಾ? ನೈಟ್ ಊಟ ಇಲ್ಲ ಹಂಗಾದ್ರೆ? ತಿಂತೀನಿ, 10 ಗಂಟೆಗೆ ತಾನೆ ತಿನ್ನೋದು. ಯಾಕೆ ಅಷ್ಟು ಗಂಟೆಗೆ ನಾವು ದಿನ ತಿಂತೀವಿ? 10 ನೀನೇ ಬರಬೇಕು ಮನು, ನಂದು ಮಾನ ಮರ್ಯಾದೆನೆಲ್ಲ ಕಳಿಯಕ್ಕೆ. ಮಾಡಿ 8 ಗಂಟೆಗೆ ಇಟ್ಟಿದ್ರು ನೀನು ಬರೋದೇ 10 ಗಂಟೆಗೆ. ಅಶ್ವಿಲ್ಲ ಅನ್ಕೊಂಡು ಆಮೇಲೆ ನಾನು. ಹೌದು. ಸೊ ನಿಂದು ಏನೇ ಕೆಟ್ಟ ಬುದ್ಧಿ ಇದ್ರು ಎಲ್ಲ ನಾನೇ ಕಲ್ಸಿರೋದು. ನಾನು ಮದುವೆ ಮುಂಚೆ ನೋಡಪ್ಪ 8:15 9 ಗಂಟೆಗೆ ತಿಂಡಿ, 1 ಗಂಟೆಗೆ ಲಂಚು, ಸಾಯಂಕಾಲ 5 ಗಂಟೆಗೆ ಏನಾದ್ರು ಸ್ನಾಕ್ಸು, ಈಗ ರಾತ್ರಿ 7:30 8 ಗಂಟೆಗೆ ಊಟ ಮಾಡ್ಬಿಟ್ರೆ ನಂದು ಟೈಮಿಂಗ್ ಇತ್ತು. ಈಗೆಲ್ಲ ಎಷ್ಟು ಗಂಟೆಗೆ ಎದ್ದೇಳ್ತಾ ಇದೆ? ಎಗ್ರೋಗ್ಬಿಡದ. ಎಷ್ಟು ಗಂಟೆಗೆ ಎದ್ದೇಳ್ತಾ ಇದ್ದೆ ಮದುವೆಗೆ? ಅವಾಗ 5:30 6 ಗಂಟೆಗೆ ಎದ್ದೇಳ್ತಾ ಇದ್ದೆ. ಈಗ ಯಾರು ಎದ್ದೇಳ್ಬೇಡ ಅಂತ ಇಟ್ಕೊಂಡು ಈಗ ಎಲ್ಲಿ ನೀನೇ 1:30 2 ಗಂಟೆ ಮಾಡ್ತೀಯ. ಮಲಗಿದ್ರು ಅಲ್ಲಿ ಬಂದು ಗಡ ಬಡ ಅಂದ್ಬಿಟ್ಟು ಎಬ್ಬಿಸ್ಬಿಡ್ತೀಯ. ಇದೆಲ್ಲ ಬರ್ರಿ ಪುಂಗದು ನೀನು.
ನಾನು ಆಫೀಸ್ ಕೆಲಸ ಮಾಡ್ಕೊಂಡು ಕೂತಿರ್ತೀನಿ, ನಾನು ಹೇಳ್ತೀನಿ ಹೋಗ್ ಮನು ಮಲ್ಕೋ, ನೀನು ನಿನ್ನ ಬಾಡಿ, ನಿನ್ನ ನಿದ್ದೆ, ನಿನ್ನ ಹೊಟ್ಟೆ ನೀನು ನೋಡ್ಕೋ ಅಂತ. ಇಲ್ಲ, ನಾನು ಹೋಗೋ ತನಕ ಹೋಗಲ್ಲ, ನಾನು ತಿನ್ನೋ ತನಕ ತಿನ್ನಲ್ಲ. ನಾನು ಮೊನ್ನೆ ಅಂತೂ ಹೊಟ್ಟೆ ಅಶ್ವಿಲ್ಲ ನನಗೆ. ಅವ್ರಿಗೆ ಹಾಕೊಡ್ಬಿಟ್ಟು ಹೇಳಿದ್ದೀನಿ, ನಿನ್ಗೆ ಹೇಳ್ತಾ ಇರೋದು ಕಿವಿಗೆ ಹಾಕೋಬೇಡ ಆಯ್ತಾ? ಅಲೋ, ಈಗ ಕೇಳಿಸಲ್ಲ, ಈಗೆಲ್ಲ ಅಶ್ವಿಲ್ಲ ಅಂದ್ರೂ ವೆಕ್ ಅನ್ಕೊಂಡು ತಿಂದಿದ್ದೀನಿ. ನಾನು ತಿಂದಿಲ್ಲ ಅಂದ್ರೆ ಅವರು ತಿನ್ನಲ್ವಂತೆ. ಇದು ಪರಿಸ್ಥಿತಿ ನಮ್ದು. ನಮಗೆ ನಿದ್ದೆ ಬಂದಿಲ್ಲ ಅಂದ್ರೂ ನಾವು ಮಾಡಬೇಕು, ಅಶ್ವಿಲ್ಲ ಅಂದ್ರೂ ನಾವು ತಿನ್ಬೇಕು. ಹೋಗ್ಲಿ ಬಿಡ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.